ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಸೂಪರ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಟುಡೇ ಇಸ್ ಅ ವೆರಿ ಸ್ಪೆಷಲ್ ಡೇ. ಯಾಕೆ ಅಂತ ಹೇಳ್ತೀನಿ. ತಮ್ಮನಲ್ಲಿ ನೋಡಿ ಸುಮಾರಷ್ಟು ಜನ ಕನ್ಫ್ಯೂಸ್ ಆಗಿಬಿಡ್ತೀರಾ. ಆದರೆ ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡಬೇಡಿ, ವೇಟ್ ಮಾಡಿ ನೋಡಿ. ಸೊ ಫಸ್ಟು ಟುಡೇ ಇಸ್ ಅ ವೆರಿ ಸ್ಪೆಷಲ್ ಡೇ. ಅದಕ್ಕೆ ಬೇಗ ರೆಡಿಯಾಗಿ ಬಂದುಬಿಡ್ತೀನಿ. ರೆಡಿ ಆಗಿದ ತಕ್ಷಣ ಸಿಗ್ತೀನಿ. ಓಕೆ ಗೈಸ್, ಸೊ ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ ಯಾವಾಗಲೂ, ಅಂದರೆ ನನ್ನ ಹೇರ್ ಯಾವಾಗಲೂ ಸ್ಟ್ರೈಟ್ ಆಗಿರುತ್ತೆ. ಸೊ ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್ ಅಂತ. ಸೊ ಇಟ್ಸ್ ನಥಿಂಗ್ ಬಟ್ ಲೈಕ್, ಸೊ ನನ್ನ ಸ್ಟ್ರೈಟರ್ ಯೂಸ್ವಲಾಗಿ ನಾನು ಯೂಸ್ ಮಾಡಲ್ಲ. ಐ ಯೂಸ್ ಒನ್ ಆಫ್ ಮೈ ಪ್ರಾಡಕ್ಟ್. ಸೊ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಬಟ್ ಲೆಟ್ಸ್ ಗೋ. ಅದೇ ಅಗ್ಯಾರೋ ಅವರ ವಾಲ್ಯೂಮೈಸರ್ ಆ್ಯಂಡ್ ಏರ್ ಡ್ರೈಯರ್. ಸೊ ನನ್ನ ಏರ್ ಇವತ್ತು ಸ್ವಲ್ಪ ವೆಟ್ ಆಗಿದ್ರಿಂದ ನಾನು ಇದನ್ನ ಡ್ರೈ ಮಾಡೋದಕ್ಕೆ ಆ್ಯಂಡ್ ಸ್ಟೈಲ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದರಲ್ಲಿ 2 ಸ್ಪೀಡ್ ಸೆಟ್ಟಿಂಗ್ ಮತ್ತೆ 3 ಈಚ್ ಸೆಟ್ಟಿಂಗ್ ಬರುತ್ತೆ. And it comes with activated charcoal bristles and 24K styling surface for even heat distribution. First ನಾನು ಏರ್ಸ್ನ 2 ಪಾರ್ಟಿಷನ್ ಮಾಡಿಕೊಂಡು ಅಗ್ಯಾರೋ ಅವರ ವಾಲ್ಯೂಮೈಸರ್ ಆ್ಯಂಡ್ ಡ್ರೈಯರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವೇ ನೋಡ್ತಾ ಇರ್ಬೋದು ದ ಡಿಫ್ರೆನ್ಸಸ್, ಎಷ್ಟು ಬೇಗ ನನ್ನ ಏರ್ ಡ್ರೈ ಆಯಿತು ಆ್ಯಂಡ್ ಸ್ಟ್ರೈಟ್ ಆಯಿತು ಅಂತ. ಆ್ಯಂಡ್ ಇದು ತುಂಬ ಫಾಸ್ಟಾಗಿ ಹೀಟ್ ಆಗುತ್ತೆ ಆ್ಯಂಡ್ ನಿಮಗೆ ಸಲೂನ್ ಲೈಕ್ ಫಿನಿಶ್ ಕೂಡ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಏರ್ಸ್ ಏನಾದರೂ ವೆಟ್ ಇದ್ದರೆ ಇದು ಡ್ರೈ ಕೂಡ ಮಾಡುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ನನ್ನ ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ನ ಟ್ಯಾಗ್ ಮಾಡಿದ್ದೀನಿ, ಹೋಗಿ ಬೈ ಮಾಡಿ. ಥ್ಯಾಂಕ್ ಯು. ಸೊ ಫೈನಲಿ ಗೈಸ್, ಸೊ ದಿಸ್ ಇಸ್ ಮೈ ಔಟ್ಫಿಟ್. ತೋರಿಸ್ತೀನಿ ರೀ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇವಾಗ ಲೆಟ್ಸ್ ಗೋ ಟು ದ ಲೊಕೇಶನ್. ಸೊ ಯಾವ ಲೊಕೇಶನ್ ಅಂತ ಹೋಗ್ತಾ ತಿಳಿಸ್ಕೊಡ್ತೀನಿ, ಬನ್ನಿ ಲೆಟ್ಸ್ ಗೋ. ಸೊ ಈ ಒಂದು ಶೋರೂಮ್ನ ನಾನು ಹಳೆ ವ್ಲಾಗಲ್ಲಿ ನೋಡಿರ್ತೀರ. ಸೊ ದಿಸ್ ಶೋರೂಮ್ ಇಸ್ ದ ಪ್ಲೇಸ್ ವೇರ್ ನಾನು ನನ್ನ ಕಾರ್ನ ಪರ್ಚೇಸ್ ಮಾಡಿದ್ದು. ಬಟ್ ಮತ್ತೆ ಇದೇ ಶೋರೂಮಲ್ಲಿ ಯಾಕೆ ಬಂದಿದ್ದೀನಿ ಅಂತ ಸುಮಾರು ಜನ ಅನಿಸ್ತಾ ಇರ್ಬೋದು. ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ಯಾಕಂದರೆ ನಾನು ಕಾರ್ನ ಪರ್ಚೇಸ್ ಮಾಡ್ತಿಲ್ಲ, ಬಟ್ ಆದರೂ ನಾನು ನನ್ನ ಡ್ರೀಮ್ ಕಾರ್ನ ಪರ್ಚೇಸ್ ಮಾಡಿದ ಜಾಗದಲ್ಲಿ ಇವತ್ತು ನನ್ನನ್ನು ಅವರು ಚೀಫ್ ಗೆಸ್ಟಾಗಿ ಕರೆಸಿದ್ದಾರೆ. ಸೊ ಅದೇ ಒಂದು ಸ್ಪೆಷಲ್ ಮೂಮೆಂಟ್ ನನಗೆ. ಸೊ ನಿಸ್ಸಾನ್ ಮ್ಯಾಗ್ನೆಟಲ್ಲಿ ಹೊಸ CNG ವರ್ಷನ್ ರಿಲೀಸ್ ಆಗಿತ್ತು. ಹಾಗಾಗಿ ಅವ್ರು ನನಗೆ ಸ್ಪೆಷಲಾಗಿ ಕಾಲ್ ಮಾಡಿ, ಮ್ಯಾಮ್ ನೀವು ಬಂದು ಆ ಒಂದು CNG ಕಾರ್ನ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಸೊ ಹೊಸದು ನಿಸ್ಸಾನ್ CNG ಏನು ರಿಲೀಸ್ ಆಯ್ತಲ್ವ, ಅದನ್ನು ನಮ್ಮ ಶೋರೂಮಲ್ಲಿ ಲಾಂಚ್ ಮಾಡಿದ್ದು ನಾನೇ. ಸೊ ದ್ಯಾಟ್ ಈಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅಂತ ನನಗನ್ನಿಸ್ತು. ಡೆಫಿನೆಟ್ಲಿ ಅಲ್ವಾಗೆ. ಸೊ ನಾನು ಕಾರ್ ತೊಗೊಂಡು ಹೋಗಿರೋ ಶೋರೂಮಲ್ಲೇ ನನ್ನನ್ನೇ ಚೀಫ್ ಗೆಸ್ಟಾಗಿ ಇವತ್ತು ಕರೆಸಿದ್ದಾರೆ. ಅದು ಒಂದು ಹೊಸ ಕಾರ್ನ ಲಾಂಚ್ ಮಾಡೋದಕ್ಕೆ ಅಂದರೆ ಇಟ್ ವಾಸ್ ಎ ವೆರಿ ಪ್ರೈಡ್ ಮೂಮೆಂಟ್. ಗೊತ್ತಿಲ್ಲ, ನಾನೇನು ಅಷ್ಟೊಂದು ಸಾಧನೆ ಮಾಡಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಒಂದು ಸ್ಪೆಷಲ್ ಗೆಸ್ಚರ್ ಇದೆಯಲ್ಲ, ನನಗೆ ತುಂಬಾ ಖುಷಿ ಕೊಡ್ತು. ನಾನಂತೂ ಸಿಕ್ಕಾಬಳೆ ಖುಷಿಯಾಗಿದ್ದೀನಿ. ಬಟ್ ಯೂಶ್ವಲಿ ಗೆಸ್ಟಾಗಿ ಹೋಗಬೇಕಂದ್ರೆ ಚಾರ್ಜಸ್ನೆಲ್ಲ ತೊಗೋತಾರೆ. ಬಟ್ ನನಗೆ ಯಾವುದೇ ರೀತಿಯಾದ ನಾನು ಚಾರ್ಜಸ್ ತೊಗೊಳ್ಳಿಲ್ಲ. ಬಿಕಾಸ್ ಮನಸ್ಸಿಂದ ಖುಷಿಯಿಂದ ಹೋದೆ. ನನಗೆ ಏನೋ ಒಂದು ಸ್ಮಾಲ್ ಅಚೀವ್ಮೆಂಟ್ ಮಾಡಿದ್ದೀನಿ, ಅದಕ್ಕೆ ನನ್ನ ಕರ್ತಿದ್ದಾರೇನೋ ಅಂತ ಅನಿಸ್ತು. ಸೊ ಹಂಗಾಗಿ ನಾನು ಯಾವುದೇ ರೀತಿಯಾದ ಚಾರ್ಜಸ್ ಮಾಡಲಿಲ್ಲ. ಜಸ್ಟ್ ಒಂದು ಪ್ರೀತಿಯಿಂದ ಕರೆದಿದ್ದಕ್ಕೆ ಖುಷಿಯಿಂದ ಹೋಗಿದ್ದೀನಿ ಅಷ್ಟೇ. ಈ ಒಂದು ಕಾರ್ನ ಲಾಂಚ್ ಮಾಡೋಕ್ಕೆ ಕಾರ್ ಕೂಡ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಪಕ್ಕದಲ್ಲೇ ಇನ್ನೊಂದು ನೆಕ್ಸ್ಟ್ ಅವ್ರ ಶೋರೂಮ್ ಇತ್ತು. ಸೊ ಅಲ್ಲೂ ಕೂಡ ಅವರು ನನ್ನ ಚೀಫ್ ಗೆಸ್ಟಾಗಿ ಕರೆದಿದ್ರು. ಬಿಕಾಸ್ ಅವ್ರದ್ದು ಒಂದು ಜಾತ್ರೆ ಅಂತ, ಕಾರ್ ಜಾತ್ರೆ ಅಂತಲೂ ನಡೀತಿತ್ತು. ಸೊ ಆ ಒಂದು ಇವೆಂಟಿಗೆ ನನ್ನ ಗೆಸ್ಟಾಗಿ ಕೂಡ ಕರೆದಿದ್ರು. ಸೊ ಅಲ್ಲಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಇದು ಮುಗಿಸ್ಕೊಂಡು ನೆಕ್ಸಾ ಜಾತ್ರೆ ಅಂತ ಒಂದು ಇವೆಂಟ್ ನಡೀತಿದ್ದು ನೆಕ್ಸಾ ಶೋರೂಮಲ್ಲಿ, ಅಲ್ಲೂ ಕೂಡ ನನ್ನ ಗೆಸ್ಟಾಗಿ ಕರೆದಿದ್ರು. ಸೊ ಹೇಗಿತ್ತು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಇವತ್ತು ನಮ್ಮ ನೆಕ್ಸಾ ಶೋರೂಮ್ಗೆ ಒಬ್ಬರು ಸ್ಪೆಷಲ್ ಇನ್ಫ್ಲೂಯೆನ್ಸರ್ ಐಶ್ವರ್ಯ ಅವರು ಬಂದವ್ರೆ. ಅವ್ರನ್ನ ಮಾತಾಡ್ಸೋಣ. ಎಸ್ ಐಶ್ವರ್ಯ, ಕ್ಯಾನ್ ಐ ಹ್ಯಾವ್ ಯು ಹಿಯರ್? ಕಮ್ ಆನ್ ನೆಕ್ಸಾ ಸ್ಟಾಫ್, ಒಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಬೆಂಗಳೂರಿನ ಹುಡುಗಿ, ನಮ್ಮ ಕನ್ನಡತಿ ಐಶ್ವರ್ಯ ಅವ್ರನ್ನ ಮಾತಾಡ್ಸೋಣ. ಲೆಟ್ಸ್ ಟಾಕ್ ಟು ಐಶ್ವರ್ಯ. ಹಾಯ್ ಐಶ್ವರ್ಯ, ಗುಡ್ ಈವ್ನಿಂಗ್. ನಮಸ್ಕಾರ. ಸೂಪರ್ ಆಗಿದ್ದೀನಿ. ನೀವು ಬರೋಕ್ಕಿಂತ ಮುಂಚೆ ತುಂಬಾ ಡಲ್ ಆಗಿದ್ದೆ, ಇವಾಗ ಸ್ವಲ್ಪ ಜೋಶ್ ಬಂದಿದೆ. ಐಶ್ವರ್ಯ ಅವ್ರು ಏನು ಮಾಡ್ಕೊಂಡಿದ್ದೀರಾ? You're a corporate employee. Wow, you work for which company? ಸೊ ನೋಡಿದ್ರಲ್ಲ ಗೈಸ್, ಸುಮಾರಷ್ಟು ಜನ ತಮ್ಮನೇಲಲ್ಲಿ ನೋಡಿ ನಾನು ಕಾರ್ ತೊಗೋತಿದ್ದೀನಿ ಅಂದ್ಕೊಂಡಿರ್ತೀರಾ. ಬಟ್ ಇಲ್ಲ. ಸೊ ತುಂಬಾ ಸ್ಪೆಷಲ್ ಫೀಲಿಂಗ್ ಇದು. ಯಾಕಂದರೆ ನಾವು ತೊಗೊಂಡಿರೋ ಕಡೆನೇ ಅವರು ಹೊಸದು CNG ಲಾಂಚ್ ಮಾಡೋದಕ್ಕೆ ನನ್ನನ್ನು ಗೆಸ್ಟಾಗಿ ಕರೆದಿದ್ರೆ ನನಗೆ ಸಿಕ್ಕಾಬಳೆ ಖುಷಿ ಆಯಿತು. ಇಟ್ ವಾಸ್ ವೆರಿ ಸ್ಪೆಷಲ್ ನನಗೆ. ಇನ್ನು ಕಾರ್ಗಿರೆಲ್ಲ ತೊಗೊಳ್ಳೋ ಯಾವುದೇ ಆಲೋಚನೆ ಇಲ್ಲ. ಯಾಕಂದರೆ ಸದ್ಯಕ್ಕೆ ಮನೆಗೊಂದು ಕಾರ್ ಅಂತ ಬೇಕಿತ್ತು, ಸಾಕು. ಅದು ನಾನು ಅಂದ್ಕೊಂಡಿರೋದಕ್ಕಿಂತ ದೊಡ್ಡ ಕಾರೇ ತಗೊಂಬಿಟ್ಟಿದ್ದೆ. ನನ್ನ ಪ್ರಕಾರ ದೊಡ್ಡ ಕಾರೇ. ಸೊ
ಸೊ ಸಾಕು. ಇದಾದಮೇಲೆ ನೆಕ್ಸ್ಟು ಫ್ಯೂಚರಲ್ಲಿ ತುಂಬ ಪ್ಲ್ಯಾನ್ಸ್ ಇದೆ ಅಷ್ಟೇ. ಸೊ ಸದ್ಯಕ್ಕೆ ಯಾವುದೇ ಕಾರ್ಗಿರಲ್ಲ. ಬಟ್ ನಂದು ಕಾರ್ ಏನು ಮಾಡ್ತಾಯಿದ್ದೀರಾ, ಡ್ರೈವಿಂಗ್ ಕಲ್ತ್ರಾ ಅಂತೆಲ್ಲ ಕೇಳ್ತಾ ಇದ್ದೀರಾ, ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಅಷ್ಟೇ. ಇವಾಗ ಸದ್ಯಕ್ಕೆ ಐ ಆಮ್ ಥಿಂಕಿಂಗ್ ನಂದು ಕಾನ್ಸೆಪ್ಟಲ್ಲಿ ನೋ ಕಾರ್ ನಥಿಂಗ್. ಮನೆ ಕಟ್ಸ್ಬೇಕಂತ ಆಸೆ ಇದೆ, ಬಟ್ ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ವ್ರಿಗೆಲ್ಲ ಮನೆ ಕಟ್ಸೋದ್ರೆ ಸಿಕ್ಕಾಬಿಟ್ಟು ದುಡ್ಡು ಕಟ್ಸೋದು ಇಷ್ಟು ಬೇಗ ಎಲ್ಲ ಆಗಲ್ಲ, ತುಂಬ ದಿನಗಳ ಕಾಲ ಬೇಕು. ಬಟ್ ಅಟ್ಲೀಸ್ಟ್ ಕಟ್ಸ್ಬೇಕನ್ನೋದ್ರೆ ಕಟ್ಸ್ಬೇಕು, ನೋಡೋಣ, ಲೆಟ್ಸ್ ಮಿಸ್ಸಿ. ಅದಕ್ಕಿಂತ ಮುಂಚೆ ಇವಾಗ ಸದ್ಯಕ್ಕೆ ನನ್ನ ಕಾಲು ಇಂಜೋರ್ ಆಗಿರೋದ್ರಿಂದ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ, ಯಾವ ಪ್ರಮೋಷನ್ಸ್ ಎಲ್ಲ ಇದಾಗೋಗಿತ್ತು. ಇನ್ನು ಮುಂದೆ ಮತ್ತೆ ವಾಪಸ್ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ಪ್ರಮೋಷನ್ಸ್ ಎಲ್ಲ ಮತ್ತೆ ಮಾಡಿ ಒಂದು ಸ್ವಲ್ಪ ಆಫೀಸ್ಗೆಲ್ಲ ಕರೆಕ್ಟಾಗಿ ಹೋಗಿ ಮುಂದೆ ಸ್ವಲ್ಪ ಅರ್ನ್ ಮಾಡಬೇಕು. ಸದ್ಯಕ್ಕೆ ಅಷ್ಟಿದೆ ಗೈಸ್. ಓಕೆ, ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಚಂದನ ಆ್ಯಸ್ ಯೂಸ್ವಲ್. ಆ್ಯಂಡ್ ಪಾಪ ನಮ್ಮ ಚಂದನ 2-3 ಜನ ಮಾತಾಡ್ಸ್ತಿದ್ರಂತೆ ಕಂಡಿಡ್ಬಿಟ್ಟು. ಹಾಗೆ ನೀಟಾಗಿ ಝೂಮ್ ಹಾಕ್ಕೊಂಡು ನೋಡ್ರಿ ನಮ್ಮ ಚಂದನ, ಎಲ್ಲೇ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಮಾತಾಡಿಸಿ ನಮ್ಮ ಚಂದನ. ಆ್ಯಂಡ್ ಯಾವಾಗಲೂ ನನಗೆಲ್ಲ ವೀಡಿಯೋಸ್ ಎಡಿಟಿಂಗ್ ಆಗಿರೋ ನನ್ನ ಕಾಲು ಏಟಾದಾಗಿಂದ ಇವಾಗವರೆಗೂ ಪಾಪ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ ಆಗಿ ಪ್ರತಿಯೊಂದು ಎಲ್ಲ ಎಡಿಟ್ ಮಾಡಿಕೊಟ್ಟು ಶಿ ಇಸ್ ಬೀಯಿಂಗ್ ವೆರಿ ಸಪೋರ್ಟಿವ್. ಥ್ಯಾಂಕ್ ಯು ಚಂದನ. ಅಷ್ಟೇ ಗೈಸ್, ಇವಾಗ ಚಂದನ ಡ್ರಾಪ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಗಾಡಿ ಕೂಡ ಓಡಿಸ್ತಾ ಇದ್ದೀನಿ ಇವಾಗ. ಆಲ್ರೆಡಿ ಸಿಕ್ಕಾಪಟ್ಟೆ ಬೇಗ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಅಲ್ವಾ. ಓಕೆ, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಓಕೆ, ಸೊ ಅಲ್ಲಿಂದ ಹೋಗಿ ಬಂದಮೇಲೆ ಒಂದು ಕಡೆ ನಿಸಾನ್ ಅವರು ಇದೊಂದು ಕೊಟ್ಟರು, ಇನ್ನೊಂದು ನೆಕ್ಸಾ ಅವರು ಇದೊಂದು ಕೊಟ್ಟರು. ಬಟ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಸೊ ಇವಾಗ ಬರೀ ನೋಡೋಣ ಏನಿದೆ ಅಂತ. ಕಡಲು ಹಾಗೂ ಅಲೆಗಳು ಹಾಯ್ ಮಾಡ್ರಿ ನಮ್ಮ ಬ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಐಶು ಅಕ್ಕಾಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಐಶು ಅಕ್ಕ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ನಂಬರ್ ಹೊಸ ಬಾಳು. ಚಾಕ್ಲೇಟ್ ಐತೆ, ಗಮ್ ಅಂತ ಇದೆ. ಗಮ್, ಹೌದು, ಚಾಕ್ಲೇಟೆ. ಎಸಿರಿ ಒಂದೊಂದು ಎಸಿರಿ ಹಂಗೆ. ಅಲ್ಲಿ ಇದು ನನ್ನ ತಂಗಿ ಸಿಂಚನ ಅಂತ. ಸಾಕು. ಇದಿದೆ ನೋಡ್ರಿ ಗೈಸ್, ಇಷ್ಟೊಂದು ಚಾಕ್ಲೇಟ್ ಕೊಡ್ತಿದ್ದಾರೆ. ಪಟ್ಟಣ ಹಾಗೂ ಸ್ವೀಟ್ಸ್ ಅವಾಗ ಕೊಡ್ತೀನಿ. ಹಾಲೆ ಕೈ ಹಾಕ್ಬಿಟ್ಲು ಚಾಕ್ಲೇಟಿಗೆ. ಅವ್ರ ಅಪ್ಪ ಹೇಳ್ಬಿಟ್ಟು ಕಳ್ಸೈತೆ ನಮ್ಮ ಮಾಮ, ಚಾಕ್ಲೇಟ್ ತಿನ್ನಂಗಿಲ್ಲ ಅಂತ ಹಾಲೆ ಬಂದು ಕೈ ಹಾಕ್ತಾವಳೆ. ಸರಿ, ಇದು ಹೆಂಗಿರ್ಲಿ ಗೈಸ್, ಆಯ್ತಾ? ಇದರಲ್ಲಿದೆ. ಕಪ್ಪು ನೆಕ್ಸ್ಟ್ ಅವ್ರದ್ದು ಒಂದು ಕಪ್ಪು, ಬ್ಲ್ಯಾಕ್ ಕಲರು, ಬ್ಲ್ಯಾಕ್ ವೈಟ್ ಕಪ್ಪು. ಆಮೇಲೆ ಇದೊಂದು ಕೀಚೈನ್. ಓಕೆ, ಅಷ್ಟೇ. ಬಟ್ ನಿಜ ಇಲ್ಲ, ಈ ಕಪ್ಗಳು ಬೇಜಾರಾಗ್ಬಿಟ್ಟವೆ. ಯಾಕಂದ್ರೆ ಮನೆಯಲ್ಲೆಲ್ಲ ಬರೀ ಇಂಥ ಕಪ್ಗಳೇ ಇರೋದು, ಇದು ಯೂಸು ಮಾಡೋಕ್ಕಾಗಲ್ಲ. ಅಂತರ ಬಂದು ಈ ಥರ ಚಾಕ್ಲೇಟ್ ಅವರು ಕೊಡ್ಬಾರ್ದಿತ್ತ. ಹೋಲಿ ಬಿಡಿ, ಪಾಪ ಪ್ರೀತಿಯಿಂದ ಏನು ಕೊಟ್ಟರು ಖುಷಿಯಿಂದ ಎಕ್ಸೆಪ್ಟ್ ಮಾಡಬೇಕು. ದಟ್ಸ್ ಆಲ್. ಅಷ್ಟೇ ಗೈಸ್, ಈ ಪೇಪರ್ನೆಲ್ಲ ಎತ್ತಿ ಇರು. ಚಿನ್ನಮ್ಮಂಗೊಂದು ಚಾಕ್ಲೇಟ್ ಹಾಕ್ತೀನಿ, ಆಯ್ತಾ ಗೈಸ್? ಆಯ್ತಾ? ಇದೆಯಾ? ಒಂದು ಬಿಸ್ಕಿಟ್ ಇವಾಗ ಚಾಕ್ಲೇಟ್ ತಿನ್ಸಿ, ಕಣ್ಣು ಮುಚ್ಕೊ. ಅಲ್ಲ, ಅಲ್ಲ, ರ್ಯಾಪ್ ತೆಗ್ದುಬಿಟ್ಟೆ ತಿನ್ಸೋದು, ನಂಗೇನು ಗೊತ್ತಾಗಲ್ವಾ? ಕಣ್ಣು ಮುಚ್ಚು. ಮಾಡು. ಓಕೆ, ದಟ್ಸ್ ಆಲ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅಷ್ಟೇ. ಇನ್ನೇನಿಲ್ಲ, ಫುಲ್ ಎಣ್ಣೆಲ್ಲ ಹಾಕೊಂಡ್ಬಿಟ್ಟು ಕಬ್ಬಂಗಿದ್ದೀನಿ. ಹೋಗ್ಬಿಟ್ಟು ಎರಡು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ಬೇಡ್ರಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಲವ್ ಯು ಆಲ್ ಗೈಸ್. ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋಸ್ ಏನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ಗೆಲ್ಲ ಮಾಡ್ತೀನಿ. ಲವ್ ಯು ಆಲ್.